ಅಳುಕದೆ ಈ ಅಣ್ಣನ ಅಭಿಮುಖ ಸ್ಪಷ್ಟಪಡಿಸಿ ಈಡೇರಿಸುತ್ತೇನೆ. ಅಗ್ರಜ, ಇನ್ನು ಮುಂದಾದರೂ ಮರ್ತ್ಯಲೋಕದ ಮಾನವರ ಮೇಲೆ ನಡೆಸುತ್ತಿದ್ದ ದೌರ್ಜನ್ಯ ಕೃತ್ಯ ದೈತ್ಯ ನೃತ್ಯಕ್ಕೆ ಅಗಾಧ ನಲಮೇಧ ಅಮಾನುಷ ಹತ್ಯಾಕಾಂಡವನ್ನು ನಿಲ್ಲಿಸಿ ನಾವು ವಿಚಾರದಲ್ಲಿ ದಾನವರಾದರೆ ಆಚಾರದಲ್ಲಿ ಮಾನವತ್ವದ ಪರಾಕಾಷ್ಠತೆಯನ್ನು ಮುಟ್ಟಿ ಪ್ರತಿಷ್ಠಿತರಾದ ಸೃಷ್ಟಿಯ ಜೀವನಗಳಲ್ಲಿ ನಾವೆಲ್ಲ ಒಂದೇ ಕರಡು ಬಳ್ಳಿಯ ಬಿಳಿ ಹೂಗಳಂತೆ ಶಾಂತಿ ಸೌಭಾಗ್ಯ ಸಂಸ್ಥಾಪಿಸಿ ಸಂತೃಪ್ತಿಯಿಂದ ಬಾಳಿ ಸರ್ವನಾಶದ ಸಾಲು ಸಮರವನ್ನು ಬದಿಗೊತ್ತು ಧರ್ಮ ಸಾಮ್ರಾಜ್ಯವನ್ನು ಕಟ್ಟೋಣ. ಧರ್ಮ ಸಾಮ್ರಾಜ್ಯ ಅದೆಂದಿಗೂ ಸಾಧ್ಯವಿಲ್ಲ ಅಗ್ರಜ. ಕೇವಲ ಮಾನವರ ಮೇಲೆ ಹೋರಾಡಿ ನಮ್ಮ ಸೈನಿಕರು ಸಂತುಷ್ಟರಾಗಿಲ್ಲ. ಮತ್ತೆ ಸುರಲೋಕದ ಮೇಲೆ ದಾಳಿ ನಡೆಸಿ ಅದು ಎಂಬಂತ ಸುರ ವೀರರ ಗರ್ವ ಭಂಗಗೊಳಿಸಿ ಪ್ರಚಂಡ ವಿಕ್ರಮ ಸಾಧಿಸಬೇಕೆಂಬುದೇ ಸಮಸ್ತರ ಅಭಿಮತ. ನಷ್ಟವಾಗದ ರಣೋತ್ಸಾಹ, ಅಮರ ಲೋಕದ ಮೇಲೆ ಸಮರ ಸಂಧಾನ. ಭಲೆ ಭಲೆ ಕೂಡದು ಇದಕ್ಕೆ ನಾನೆಂದಿಗೂ ಒಪ್ಪಲಾರೆ. ಒಪ್ಪದಿದ್ದಲ್ಲಿ ತೆಪ್ಪಗಿರುವುದೇ ಬೇಕು. ಈ ರಾವಣನ ಬೆನ್ನ ಹಿಂದೆ ಅಪ್ಪಿ ತಪ್ಪಿ ಜನ್ಮ ತಾಳಿರುವೆ ವಿಭೀಷಣ. ಆರಂಭದಿಂದಲೂ ಅಶುಭದ ಅಡ್ಡಬಾಯಿ ಹಾಕುವುದೇ ನಿನ್ನ ಹೊಟ್ಟು ಗುಣ. ನಮ್ಮ ಅಭಿಮತಕ್ಕೆ ಸಮಸ್ತರು ಸಮ್ಮತಿಸುವರೆಂದೇ ನಾವು ನಂಬುತ್ತೇವೆ. ಹೌದು, ಅವರ ಲೋಕದ ಮೇಲೆ ಆಕ್ರಮಣ ಮಾಡಲು ನಾವು ಸದಾ ಸಿದ್ಧರಿದ್ದೇವೆ. ಮುಪ್ಪು ಬೇಟೆ ಆಡಿದರೂ ಅಮಾತ್ಯರು ಒಪ್ಪುವ ಮಾತನ್ನಾಡಬೇಕು. ಅಮಾತ್ಯರನ್ನು ಅಲ್ಲಗಳೆಯುವ ಮಾತಿದು ಅಗ್ರಜ. ಮುಪ್ಪಿನ ಮುತ್ತಿಗೆಯಿಂದ ಅಮಾತ್ಯರ ಶಕ್ತಿಯೇನು ಸತ್ತಿಲ್ಲ ವಿಭೀಷಣ. ಹರಿಯುವ ರಕ್ತ ನೀರಾಗಿಲ್ಲ, ರಣೋತ್ಸಾಹ ನಷ್ಟವಾಗಿಲ್ಲ.